ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದರಿಗೆ ಸ್ವಾಗತ. ತುಂಬಾ ಜನ ಕೇಳ್ತಾ ಇದ್ರಿ ವಿಜ್ಞಾನ ತುಂಬಾ ಟಫ್ ಆಗ್ತಾ ಇದೆ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ. ನೋಡಿ ಇವತ್ತಿನ ವಿಡಿಯೋದಲ್ಲಿ ಕೆಲವಷ್ಟು ಪಾಸಿಂಗ್ ಪ್ಯಾಕೇಜ್‌ನ ಕ್ವೆಶ್ಚನ್ ಕೊಡ್ತೀನಿ. ಅವೇ ಆದರೆ ನಿಮ್ಮ ಎಕ್ಸಾಮ್‌ಗೆ ಬರ್ತವೆ. 100% ಬರ್ತವೆ. ಆದರೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್‌ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇದೇ ರೀತಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಕ್ವೆಶ್ಚನ್ಸು, ಕ್ವೆಶ್ಚನ್ ಪೇಪರ್ಸು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ PDFಗಳನ್ನ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಆದ್ದರಿಂದ SLC ಒಂದೇ ಬಾರಿ ಇರೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ವೇಟ್ ಮಾಡ್ತಾ ಇರ್ತೀನಿ, ಮಾಡ್ಕೊಳ್ಳಿ. ಮಾಡಿದ್ರ ಆ ಜೊತೆಗೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್‌ಗೆ ಶೇರ್ ಮಾಡಿ. ನೀವು ಶೇರ್ ಮಾಡಿದರೆ ಮಾತ್ರ ನಿಮಗೆ ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟು ಕೊಡೋಕೆ ಆಗ್ತದೆ. ಇಂಪಾರ್ಟೆಂಟ್ ಆಗಿರ್ಬೋದು, ಫಿಕ್ಸ್ ಕ್ವೆಶ್ಚನ್ಸ್ ಆಗಿರ್ಬೋದು. ತಪ್ಪದೆ ಎಲ್ಲರೂ ಕೂಡ ಶೇರ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ ಎಷ್ಟು ಮಾರ್ಕ್ಸಿಗೆ ಬರ್ತವೆ ಏನು ಅಂತ. ಈ ಒಂದು ವಿಡಿಯೋದಲ್ಲಿ ನಾವು ಒಂದು 50 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. 50 ಪ್ಲಸ್ ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮಲ್ಲಿ ಕ್ವೆಶ್ಚನ್ಸ್ ಬರ್ತವೆ. ಅರ್ಥ ಆಯ್ತಾ? ಸೊ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಮಾರ್ಕ್ಸ್ ವೇಟೇಜ್ 2 ಥೀಮ್ಸ್. ಸೊ ಯಾವೆಲ್ಲ ಚಾಪ್ಟರ್ಗೆ ವೇಟೇಜ್ ಕೊಟ್ಟಿದ್ದಾರೆ ನಿಮ್ಮ ಎಕ್ಸಾಮ್ನಲ್ಲಿ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಬ್ಲೂ ಪ್ರಿಂಟು. ಅರ್ಥ ಆಯ್ತಾ? ಸೊ 80 ಮಾರ್ಕ್ಸ್ಗೆ ಯಾವೆಲ್ಲ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಬ್ಲೂ ಪ್ರಿಂಟು ನೋಡ್ಕೊಳ್ಳಿ. ಟೋಟಲಾಗಿ 80 ಮಾರ್ಕ್ಸ್ ಇರ್ತದೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಫಿಸಿಕ್ಸಿಂದ 27 ಮಾರ್ಕ್ಸು, ಮತ್ತು ಕೆಮಿಸ್ಟ್ರಿಯಿಂದ 25 ಮಾರ್ಕ್ಸು, ಮತ್ತು ಬಯಾಲಜಿಯಿಂದ 28 ಮಾರ್ಕ್ಸು. ಟೋಟಲಾಗಿ 80 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತದೆ. ಇನ್ನು ಟೈಪ್ ಆಫ್ ಕ್ವೆಶ್ಚನ್ಸು 888 941 ಟೈಪ್ ಆಫ್ ಕ್ವೆಶ್ಚನ್ಸು ಅಂದರೆ MCQ 8 ಇರ್ತವೆ, ಮತ್ತು ವೆರಿ ಶಾರ್ಟ್ ಆನ್ಸರ್ ಅಂದರೆ 1 ಮಾರ್ಕ್ಸು 8 ಇರ್ತವೆ, ಮತ್ತು ಶಾರ್ಟ್ ಆನ್ಸರು ಅಂದರೆ 2 ಮಾರ್ಕ್ಸು ಅವು 8 ಇರ್ತವೆ. ಟೋಟಲಾಗಿ 16 ಮಾರ್ಕ್ಸು, ಮತ್ತು ಲಾಂಗ್ ಆನ್ಸರು ಅಂದರೆ 3 ಮಾರ್ಕ್ಸು ಅಥವಾ 4 ಮಾರ್ಕ್ಸು ಇಂಟರ್ನಲ್ ಚಾಯ್ಸ್ ಇರ್ತವರಿಗೆ ಅಲ್ಲಿ 4 ಮಾರ್ಕ್ಸ್ ಇರ್ಬೋದು, 3 ಮಾರ್ಕ್ಸ್ ಇರ್ಬೋದು. ಅಲ್ಲಿ 9 ಇರ್ತದೆ. ಟೋಟಲಾಗಿ 27 ಮಾರ್ಕ್ಸು. ಸೊ 3 ಮಾರ್ಕ್ಸ್ ಇರ್ಬೋದು ಅಥವಾ ಕೆಲವಷ್ಟು 4 ಮಾರ್ಕ್ಸು ಕ್ವೆಶ್ಚನ್ಸು ಬರ್ತವೆ. ಇನ್ನು 4 ಮಾರ್ಕ್ಸು ಲಾಂಗ್ ಆನ್ಸರ್ 4 ಮಾರ್ಕ್ಸು 1 ಇರ್ತದೆ. ಅರ್ಥ ಆಯ್ತಾ? ಅಥವಾ 1 ಅಥವಾ 2 ಇರ್ತವೆ. ಟೋಟಲಾಗಿ 16 ಮಾರ್ಕ್ಸು, ಮತ್ತು ಲಾಂಗ್ ಆನ್ಸರ್ 5 ಮಾರ್ಕ್ಸಿಂದ 1 ಕ್ವೆಶ್ಚನ್ ಇರ್ತದೆ. ಅದು ಯಾವುದೇ ಪಾರ್ಟಲ್ಲಿ ಬರ್ಬೋದು. ಅದಕ್ಕೂ ಕೂಡ 5 ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 80 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. 38 ಕ್ವೆಶ್ಚನ್ಸ್ ಇರ್ತವೆ, 38 ಕ್ವೆಶ್ಚನ್ಸು. ಮೊದಲಾಗಿ ಲಿಸ್ಟ್ ಆಫ್ ಡಯಾಗ್ರಾಮ್ಸು. ಮೊದಲಾಗಿ ನಿಮಗೆ ಡಯಾಗ್ರಾಮ್ ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ಡಯಾಗ್ರಾಮ್ ಮೇಲೆ ನಿಮಗೆ 14 to 15 ಮಾರ್ಕ್ಸು ಬಂದೇ ಬರ್ತದೆ ಫಿಕ್ಸು. ಇಲ್ಲಿ 12 ಮಾರ್ಕ್ಸ್ ಬರ್ತವೆ. ಡಯಾಗ್ರಾಮ್ ಮೇಲೆ 12 ಮಾರ್ಕ್ಸು ಫಿಕ್ಸು. ನೋಡ್ಕೊಳ್ಳಿ ಯಾವೆಲ್ಲ ಡಯಾಗ್ರಾಮ್ ಅಂತ. ಸೊ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸು ನೋಡ್ಕೊಳ್ಳಿ ಚೆನ್ನಾಗಿ, ವೆರಿ ಇಂಪಾರ್ಟೆಂಟು. ಮೊದಲನೇದಾಗಿ ಎಲೆಕ್ಟ್ರಿಸಿಟಿ ಆಫ್ ವಾಟರು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನಾನು ತುಂಬಾ ಹೇಳಬೇಕು ನಿಮಗೆ. ಸೊ ಡಯಾಗ್ರಾಮ್ನ ನೀವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸು. ಸೊ ಇಷ್ಟರಲ್ಲಿ ಎಲ್ಲ ಡಯಾಗ್ರಾಮ ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ನೋಡಲಿ ಹಾರ್ಟ್ ಆ್ಯಂಡ್ ಹ್ಯೂಮನ್ ಬ್ರೈನ್ ಎರಡರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ 1 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ ಸ್ಯಾಂಬಲ್ಲು 1 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ ಕೇಳ್ತಾರೆ. ಎಲೆಕ್ಟ್ರಿಕ್ ಬಗ್ಗೆ 2 ಮಾರ್ಕ್ಸ್ ಫಿಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ನಂತರ ರೈ ಡಯಾಗ್ರಾಮ್ಸ್ ಮೇಲೆ ಫಿಕ್ಸು 2 ಮಾರ್ಕ್ಸ್ ಕೇಳ್ಬೋದು ಅಥವಾ 3 ಮಾರ್ಕ್ಸಿಗೆ ಕ್ವೆಶ್ಚನ್ ಕೇಳ್ತಾರೆ. ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ ಕೇಳ್ತಾರೆ ಜಾಸ್ತಿ, ನೋಡ್ಕೊಳ್ಳಿ. ಇನ್ನು ಕಾನ್ಕೇವ್ ಕರ್ವ್ ಮತ್ತು ಕಾನ್ಕೇವ್ ಲೆನ್ಸ್ ಎರಡರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ, ಅಥವಾ ಎರಡನ್ನೂ ಕೂಡ ಕೇಳ್ಬೋದು. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇನ್ನು 9.4 ಇದು ನೋಡ್ಕೊಳ್ಳಿ, ಚಾರ್ಟ್ ನೋಡ್ಕೊಳ್ಳಿ. ಇಲ್ಲೂ ಕೂಡ 1 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಇನ್ನು ಇಂಪಾರ್ಟೆಂಟ್ ಫಿಸಿಕ್ಸ್ ಟರ್ಮ್ಸ್ ಆ್ಯಂಡ್ SI ಯೂನಿಟ್ಸ್ 1 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? 1 ಮಾರ್ಕ್ಸಿಗೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಇಂಪಾರ್ಟೆಂಟ್ ಲಾವ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾವೆಲ್ಲ ಲಾವು? ಓಮ್ ಲಾವು, ಪ್ರತಿಯೊಂದು ನೋಡ್ಕೊಳ್ಳಿ. ಸೊ ಇಷ್ಟು ಲಾವ್ ಓದ್ಕೊಳ್ಳಿ. ಇಷ್ಟರಲ್ಲಿ ಒಂದು ಅಥವಾ 2 ಫಿಕ್ಸ್ ಬರ್ತವೆ. ಅರ್ಥ ಆಯ್ತಾ? 1 ಅಥವಾ 2 ಫಿಕ್ಸು. ಇನ್ನು ಪ್ರತಿಯೊಂದು ನೋಡ್ಕೊಳ್ಳಿ. ಸೊ ಕಾರ್ಬನ್ ಕಂಪೌಂಡ್ಸು 4 ಮಾರ್ಕ್ಸಿಗೆ ಕೇಳ್ತಾರೆ. 4 ಮಾರ್ಕ್ಸಿಗೆ ಕಾರ್ಬನ್ ಕಂಪೌಂಡ್ಸು ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಇಷ್ಟರಲ್ಲೇ ಬರ್ತಾಯಿದೆ ಒಂದು. ಪ್ರತಿಯೊಂದನ್ನು ನೋಡ್ತಾ ಹೋಗಿ. 2 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಡಿಫ್ರೆನ್ಸು ಕ್ವೆಶ್ಚನ್ಸ್ 4 ಮಾರ್ಕ್ಸಿಗೆ ಕೇಳ್ತಾರೆ. ಡಿಫ್ರೆನ್ಸು 4 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ ಯಾವೆಲ್ಲ ಡಿಫ್ರೆನ್ಸ್ ಅಂತ. ಸೊ ಇಷ್ಟರಲ್ಲೇ ಒಂದು ಕೇಳ್ತಾರೆ, 2 ಕೇಳ್ತಾರೆ. 2 ಮಾರ್ಕ್ಸಿಗೆ ಒಂದು ಡಿಫ್ರೆನ್ಸು, ಮತ್ತೊಂದು 2 ಮಾರ್ಕ್ಸಿಗೆ ಒಂದು ಡಿಫ್ರೆನ್ಸು ಫಿಕ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ಸೊ ಇಷ್ಟರಲ್ಲಿ 2 ಕೇಳ್ತಾರೆ. ಟೋಟಲಾಗಿ 4 ಮಾರ್ಕ್ಸು, 4 ಮಾರ್ಕ್ಸು ಫಿಕ್ಸು. ಇನ್ನು ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್ 2 ಮಾರ್ಕ್ಸಿಗೆ ಫಿಕ್ಸ್ ಕೇಳ್ತಾರೆ. ಎಕ್ಸಾಂಪಲ್ ಇವೆ ನೋಡಿ, ಎಕ್ಸಾಂಪಲ್ನ ಓದ್ಕೊಳ್ಳಿ. ಕಲೆಕ್ಟ್ ಆಲ್ ದ ರಿಯಾಕ್ಷನ್ಸ್ ಗಿವೆನ್ ಇನ್ ದ ಫಸ್ಟ್ 3 ಕೆಮಿಸ್ಟ್ರಿ ಚಾಪ್ಟರ್ಸ್. ಈ ರೀತಿ ಇರೋ ಇದನ್ನು ನೋಡ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ರೀತಿ ಇರೋ ಟೆಕ್ಸ್ಟ್ ಬುಕ್ನಲ್ಲಿವೆ. ಟೆಕ್ಸ್ಟ್ ಬುಕ್ನಲ್ಲಿ ಯಾವೆಲ್ಲ ಇರ್ತೀವಲ್ಲ ಅವನ್ನೆಲ್ಲ ನೋಡ್ಕೋಬೇಕು. ಅರ್ಥ ಆಯ್ತಾ? ಇಲ್ಲೂ ಕೂಡ ಇಷ್ಟರಲ್ಲಿ ಒಂದು ಬರ್ಬೋದು ಆಲ್ಮೋಸ್ಟು. ಇನ್ನು ಬ್ರೈನ್ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್, ಆರ್ಗನ್ಸು ಫಂಕ್ಷನ್ಸು ನೋಡ್ಕೊಳ್ಳಿ. ವೆರಿ ಪಾಯಿಂಟು. 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳ್ತಾರೆ. ರೈಟ್ 2 ಫಂಕ್ಷನ್ಸ್ ಅಂತ ಕೇಳ್ತಾರೆ. ಸೊ 3 ಫಂಕ್ಷನ್ಸ್ ಕೇಳ್ಬೋದು 3 ಮಾರ್ಕ್ಸಿಗೆ. ಈ ರೀತಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ.
ಇನ್ನು ಬ್ಲಡ್ ಕಾಂಪೊನೆಂಟ್ಸ್ ಆ್ಯಂಡ್ ಫಂಕ್ಷನ್ಸ್ ನೋಡ್ಕೊಳ್ಳಿ, 1 ಮಾರ್ಕ್ಸಿಗೆ ಕೇಳ್ಬೋದು. 1 ಮಾರ್ಕ್ಸಿಗೆ ಕೇಳ್ಬೋದು. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನೀವು. ಇನ್ನು 3 ಮಾರ್ಕ್ಸಿಗೆ ಅವ್ರದ್ದು ಕೇಳ್ತಾರೆ ನೋಡಿ, ಪಿಕ್ಸ್ ಕೇಳ್ತಾರೆ. ಸೊ ಫಾಸ್ಟಾಗಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಇಲ್ಲಿಗೂ ಡಯಾಗ್ರಾಮ್ಸ್ ನೋಡಿ. ಸೊ ಡಯಾಗ್ರಾಮ್ ಮೇಲೆ ಜಸ್ಟ್ ನಿಮಗೆ ಕ್ವಶನು ಕೇಳ್ತಾರೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಡಯಾಗ್ರಾಮ್ ಮೇಲೆ ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ. ಡಯಾಗ್ರಾಮು ವೆರಿ ಇಂಪಾರ್ಟೆಂಟು. ಇನ್ನು ಗಿವ್ ರೀಸನ್ ಕ್ವಶನ್ಸ್ ಯಾವೆಲ್ಲ ಕೇಳ್ಬೋದು ನೋಡ್ಕೊಳ್ಳಿ. ಒಂದು 50 ಮಾರ್ಕ್ಸಿಗೆ ಇಲ್ಲಿಂದನೇ ಬರ್ತವೆ, ಅರ್ಥ ಆಯ್ತಾ. ಗಿವ್ ರೀಸನ್ ಕ್ವಶನ್ಸ್ ಯಾವೆಲ್ಲ ಅಂತ ನೋಡ್ಕೊಳ್ಳಿ. ಸೊ ಇಷ್ಟರಲ್ಲಿ 1 ಅಥವಾ 2 ಬರ್ತವೆ. ವೆರಿ ಇಂಪಾರ್ಟೆಂಟು, ವಿತ್ ಆನ್ಸರ್ ಇವೆ, ಚೆನ್ನಾಗಿ ನೋಡ್ತಾ ಹೋಗಿ. ಇನ್ನು ಫಿಸಿಕ್ಸ್ ಬಂತು, ಪಾರ್ಟ್ ಎ ಫಿಸಿಕ್ಸು 27 ಮಾರ್ಕ್ಸ್ಗೆ ಕೇಳ್ತಾರೆ. 27 ಮಾರ್ಕ್ಸ್ಗೆ ಫಿಸಿಕ್ಸ್ ಇರ್ತದೆ. ಅದರಲ್ಲಿ ಮತ್ತೆ ಯಾವ ಇಂಪಾರ್ಟೆಂಟು. ಸೊ 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕೂಡ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಳಿ, ಪ್ರತಿಯೊಂದನ್ನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಪಾಸ್ ಮಾಡಿಬಿಟ್ಟು ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಸೊ ಮೆನ್ಷನ್ ಅಡ್ವಾಂಟೇಜಸ್ ಆಗಿರ್ಬೋದು, ಡಿಸ್ಅಡ್ವಾಂಟೇಜ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟು. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮಗೆ ಸ್ಕೋರಿಂಗ್ ಬೇಸ್ ಕೂಡ ಹಾಕ್ತೀನಿ, ಸೊ ಡೋಂಟ್ ವರಿ. ಮತ್ತು ಡಯಾಗ್ರಾಮ್ಸು ಮೇಲೆ ಹೇಳಿದ್ನಲ್ಲ ಅಷ್ಟನ್ನೇ ನೋಡ್ಕೊಳ್ಳಿ. ಅಷ್ಟಲ್ಲೇ ಒಂದು ಬರ್ತವೆ, ಅಂದರೆ ಒಂದು 14ರಿಂದ 15 ಮಾರ್ಕ್ಸ್ ಬರ್ತವೆ. ಇನ್ನು ಕೆಮಿಸ್ಟ್ರಿ 25 ಮಾರ್ಕ್ಸ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾರೆ. ಕೆಮಿಸ್ಟ್ರಿ ಪಾರ್ಟ್ ಬಿ ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ನೋಡ್ತಾ ಹೋಗಿ. 2 ಮಾರ್ಕ್ಸು 1 ಮಾರ್ಕ್ಸು 3 ಮಾರ್ಕ್ಸು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇಷ್ಟರಲ್ಲಿ ನಿಮಗೆ ಎಕ್ಸಾಮ್ಗೆ ಬರ್ತವೆ. ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹಾಕ್ತೀನಿ, ಅದನ್ನು ಕೂಡ ನೋಡಲೇಬೇಕು. ಇದೊಂದೇ ಅಲ್ಲ, ಸ್ಕೋರಿಂಗ್ ಪ್ಯಾಕೇಜ್ ಹಾಕ್ತೀನಿ, ಅದನ್ನು ಕೂಡ ಚಾನಲಲ್ಲಿ ಹಾಕ್ತೀನಿ, ನೋಡ್ಕೋಬೇಕು, ಅರ್ಥ ಆಯ್ತಾ. ಸೊ ಇಂಗ್ಲೀಷ್ ಮೀಡಿಯಂ ತುಂಬ ಜನ ಕೇಳ್ತಾ ಇದ್ರಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಶೇರ್ ಮಾಡಿದರೆ ಮಾತ್ರ ಇದೇ ನಿಮಗೆ ಪ್ರತಿಯೊಂದು ವೀಕ್ ನಾನು ಹಾಕೋಕ್ಕೆ ಸಹ ಆಗ್ತದೆ. ಇನ್ನು ಪಾರ್ಟ್ ಸಿ ಬಯಾಲಜಿ 28 ಮಾರ್ಕ್ಸಿಗೆ ಕೇಳ್ತಾರೆ, ಫಿಕ್ಸ್ ಕೇಳ್ತಾರೆ, ನೋಡ್ಕೊಳ್ಳಿ. ಸೊ ಇಲ್ಲಿ 28 ಮಾರ್ಕ್ಸ್ ಬರಲ್ಲ, ಕ್ವಶನ್ ಪೇಪರಲ್ಲಿ 28 ಮಾರ್ಕ್ಸ್ ಆಗ್ತದೆ. ಆದರೆ ಇಲ್ಲಿ ನಾವು ಒಂದು 50 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೋಟಲಾಗಿ 3 ಪಾರ್ಟ್ ಇಟ್ಕೊಂಡು ಒಂದು 50 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅರ್ಥ ಆಯ್ತಾ. ಸೊ ಇಷ್ಟರಲ್ಲಿ ನಿಮಗೆ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಸೊ ಸ್ಕೋರಿಂಗ್ ಬಗ್ಗೆ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.